ಜಾಗೃತಿ ಜ್ಯೋತಿ ಟ್ರಸ್ಟ್ ಕಳೆದ 22 ವರ್ಷಗಳಿಂದ ಜನಸೇವೆ ಮಾಡುತ್ತಾ ಬರುತ್ತಿದ್ದು, ರಾಜ್ಯ ಮಾತ್ರವಲ್ಲದೆ ದೇಶವ್ಯಾಪಿ ಮಹಿಳಾ ಸಬಲೀಕರಣಕ್ಕೆ ಹಗಲಿರುಳು ಶ್ರಮಿಸುತ್ತಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಜ್ಯೋತಿ ಬಸವರಾಜ್ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಜಾಗೃತಿ ಜ್ಯೋತಿ ಟ್ರಸ್ಟ್ ಕಳೆದ 2002ರಿಂದ ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿದೆ. ವಿವಿಧ ಸಂಘಟನೆಗಳು ಹಾಗೂ ಸಂಘ ಸಂಸ್ಥೆಗಳ ಸಂಯೋಗದ ಶಿಕ್ಷಣ ಮತ್ತು ವೃತ್ತಿ ಮಾರ್ಗದರ್ಶನ, ವೃತ್ತಿ ಕೌನ್ಸಿಲಿಂಗ್ ಕಾರ್ಯಾಗಾರಗಳು 10 ಮತ್ತು 12ನೇ ತರಗತಿ ನಂತರದ ಸರ್ಕಾರಿ ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಮತ್ತು ವೃತ್ತಿ ಮಾರ್ಗದರ್ಶನ, ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳು, ಟೈಲರಿಂಗ್, ಡಿಸೈನಿಂಗ್, ಆರೋಗ್ಯ ತಪಾಸಣೆ ಸೇರಿದಂತೆ ರಿಟೇಕ್ ಅನೇಕ ರೀತಿ ಸೇವೆಗಳ ಸಮಾಜಕ್ಕೆ ನೀಡುತ್ತಾ ಬರುತ್ತಿದೆ. ಮುಂದೆ ಕೂಡ ಈ ಸೇವೆಗಳನ್ನು ಮುಂದುವರಿಸಲಿದೆ ಎಂದು ತಿಳಿಸಿದರು. ಜಾಗೃತಿ ಜ್ಯೋತಿ ಟ್ರಸ್ಟ್ ಏನಿದೆ ಅಂದರೆ ಸುಮಾರು 2002ರಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮನೆಯವ್ರದ್ದು ಟ್ರಾನ್ಸ್ಫರೇಬಲ್ ಜಾಬ್, ನಾವು ಒಂದು ಕಡೆ ಇರೋದಿಲ್ಲ. ಸೊ ಫಸ್ಟಿಗೆ ನಾನಿಲ್ಲಿ ನನ್ನ ನೋಟಲ್ಲಿ ಕೊಟ್ಟಿರೋರಂಗೆ ದಿಲ್ಲಿಯಲ್ಲಿದ್ವಿ. ನಾವು 2002-2005 ದಿಲ್ಲಿಯಲ್ಲಿದ್ವಿ. ಅಲ್ಲಿ 36 ಹೆಣ್ಮಕ್ಳನ್ನ ನಾವು ಸಶಕ್ತ ಮಾಡಿದ್ವಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಹಾಗಾಗಿ ಮುಜಾಂಬಿಕ್ ಕಂಟ್ರಿ ಅಂತ ಟ್ರಾನ್ಸ್ಫರ್ ಆಯಿತು ನಮ್ಮ ಮನೆಯವ್ರಿಗೆ. ಅಲ್ಲಿ ನಾವು 2006ರಿಂದ 2009ರಲ್ಲಿದ್ವಿ. 85 ಮಕ್ಕಳನ್ನ ನಾವು ಸಶಕ್ತ ಮಾಡಿದ್ವಿ. ದೆನ್ ನನ್ನ ಮಕ್ಕಳು ಗುಲ್ಬರ್ಗಾಗೆ ಇರೋದು ಕಾರಣದಿಂದ ನಾನು ಬಂದು ಮನೆ ಮಾಡಿದೆ. ಗುಲ್ಬರ್ಗಾದಲ್ಲಿ 145 ಮಕ್ಕಳನ್ನ ನನಗೆ ಸಶಕ್ತ ಮಾಡೋಕ್ಕೆ ಅವಕಾಶ ಸಿಕ್ತು. ಯಾಕಂದರೆ ಇದು ನನ್ನ ಹುಟ್ಟೂರಾಗಿರೋದ್ರಿಂದ ನನಗೆ ಭಾಳಷ್ಟು ಎಲ್ಲರ ಕಡೆಯಿಂದ ಸಹಕಾರನೂ ಸಿಕ್ತು. ಸೊ ಹೀಗಾಗಿಬಿಟ್ಟು ಆಮೇಲೆ ನಮ್ಮ ಮನೆಯವ್ರಿಗೆ 15ರಿಂದ 18ಕ್ಕೆ ರಿಷಿಕೇಶ್ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಕೂಡ ನಾವು ಕೆಲಸ ಮಾಡಿದ್ವಿ ಮಕ್ಕಳಿಗಾಗಿ. ಅಲ್ಲಿ ಅರೌಂಡ್ ನಾವು 145 ಮಕ್ಕಳನ್ನ ಎಂಪವರ್ ಮಾಡಿದ್ವಿ. ನೆಕ್ಸ್ಟ್ 1920 ಕೋವಿಡ್ ಆಯಿತು. ಕೋವಿಡಲ್ಲಿ ಕೂಡ ನಾವು ಪ್ರಾಣಿಗಳಿಗೆ ರಕ್ಷಣೆಗಳನ್ನು ಕೊಟ್ವಿ, ಅವ್ರಿಗೆ ಊಟ ಕೊಟ್ವಿ, ಆಕ್ಸಿಜನ್ ಪ್ರೊವೈಡ್ ಮಾಡಿದ್ವಿ. ಮತ್ತು ಯಾರು ನೀಡಿ ಇದ್ದರೂ ಅವ್ರಿಗೆ ನಾವು ಕ್ಯಾಂಪ್ಗಳನ್ನು ಇಟ್ಕೊಂಡು ಮೆಡಿಕಲ್ ಹೆಲ್ತ್ ಚೆಕ್ಗಳನ್ನು ಇಟ್ಕೊಂಡ್ವಿ. ಸೊ ಇದೇ ರೀತಿಯಾಗಿ ನಮ್ಮ ಕಾರ್ಯ ನಡೀತಾ ಇತ್ತು. ನಾವಿದು ಟ್ರಸ್ಟನ್ನ ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ, ಯಾಕಂದರೆ ನಮ್ಮದು ನಿಸ್ವಾರ್ಥ ಸೇವೆ ಆಗಿತ್ತು. ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ. ಆದರೆ ಎಂಡ್ ಆಫ್ ದ ಇಯರ್ 2021ಗೆ ನಮ್ಮ ಮನೆಯವ್ರಿಗೆ ಇಂದೋರ್ಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿಗೆ ಈ ನಿಟ್ಟಿನಲ್ಲಿ ಇಷ್ಟು ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದಕ್ಕೊಂದು ಯಾಕೆ ಹೆಸರು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಇದು ಮಾಡಿದಾಗ ಕಲಬುರಗಿಯಲ್ಲಿ ಅದನ್ನು ಪರ್ಮನೆಂಟ್ ಅಡ್ರೆಸ್ ಆಗಿ ಇಟ್ಕೊಂಡ್ಬಿಟ್ಟು ಒಂದು ರಿಜಿಸ್ಟ್ರೇಷನನ್ನು ಮಾಡಿದ್ವಿ. ಪರ್ಮನೆಂಟ್ ಅಡ್ರೆಸ್ ಕಲಬುರಗಿ ಆಗಿರುತ್ತೆ. ಮತ್ತು ನಾವು ಎಲ್ಲಿ ಬೇಕಲ್ಲಿ ನಾವು ಹೋದಲ್ಲೆಲ್ಲ ನಾವು ವರ್ಕ್ ಮಾಡ್ತಾ ಇರ್ತೀವಿ ಇದನ್ನು. ಹೀಗಾಗಿಬಿಟ್ಟು ಇಂದೋರಲ್ಲಿ ಕೂಡ ಇವಾಗ ನಮ್ಮದು 5th ಬ್ಯಾಚ್ ಆಫ್ ಸ್ಟಿಚಿಂಗ್ ಕ್ಲಾಸ್ ನಡೀತಾ ಇದೆ. 4ನೇ ಕ್ಲಾಸ್ವರೆಗೂ 4ನೇ ಬ್ಯಾಚ್ವರೆಗೂ 70 ಹೆಣ್ಮಕ್ಳನ್ನ ನಾವು ಎಂಪವರ್ ಮಾಡಿದ್ದೀವಿ. ಅದರಲ್ಲಿ 35ರಿಂದ 40 ಹೆಣ್ಮಕ್ಳು ತಮ್ಮದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ನಮಗೆ ಸಂತೋಷನ ತಂದು ಕೊಡ್ತದೆ. ದೆನ್ ಮಕ್ಕಳಿಗೆ ಕೂಡ ನಾವು ಎಲ್ಲ ರೀತಿಯಾಗಿ ಹಬ್ಬಗಳನ್ನ ಆಚರಿಸ್ತೀವಿ. ಆಮೇಲೆ ಸ್ಲಮ್ ಏರಿಯಾದಿಂದ ಮಕ್ಕಳನ್ನ ಎತ್ತೀವಿ. ಅವ್ರಿಗೆ ಯಾರು ಸಿಂಗಲ್ ಪೇರೆಂಟ್ ಇದ್ದವ್ರಿಗೆ ಕರ್ಕೊಂಡು ಬರ್ತೀವಿ. ಮತ್ತು ಯಾರಿಗೆ ಫೀಸ್ ಕೊಡೋಕ್ಕಾಗಲ್ವೋ ಅಂಥವ್ರಿಗೆ ಕೂಡ ಎಲ್ಲ ನಾವು ಒಂಥರ ಮೇಕ್ ಓವರ್ ಟೈಪ್ ಮಾಡಿಬಿಟ್ಟು ಅವ್ರಿಗೆ ನಾವು ಒಂದು ಒಳ್ಳೆಯ ಜೀವನ ಕೊಡೋಕ್ಕೆ ಪ್ರಯತ್ನ ಮಾಡ್ತದೆ ಜಾಗೃತಿ ಜ್ಯೋತಿ ಟ್ರಸ್ಟ್. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಇವ್ರ ಕಡೆಯಿಂದ ನಾವು ಫೀಸ್ ತೊಗೊಳ್ಳೋದು 30 ರೂಪಾಯಿ. ದ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಈಸ್, ಒಂದು ದಿನಕ್ಕೆ ಒಂದು ಮಗುವಿಗೆ 1 ರೂಪಾಯಿ ಚಾರ್ಜ್ ಮಾಡಿಬಿಟ್ಟು ಅಂದರೆ ತಿಂಗಳಿಗೆ 30 ಆಗುತ್ತೆ. ಜಾಗೃತಿ ಜ್ಯೋತಿ ಟ್ರಸ್ಟ್ ಅವರ ಭವಿಷ್ಯವನ್ನು ಸುಧಾರಿಸೋಕ್ಕೆ ಪ್ರಯತ್ನ ಮಾಡ್ತದೆ. ದೆನ್ ನೆಕ್ಸ್ಟ್ ಹೆಣ್ಮಕ್ಳಿಗೆ ಕೋಚಿಂಗಲ್ಲಿ ಬಂದಾಗ, ಸ್ಟಿಚಿಂಗ್ ಕ್ಲಾಸ್ ಬಂದಾಗ ಅವರಲ್ಲಿ ಕೂಡ ನಾನು ಫಸ್ಟಲ್ಲಿ 10 ರೂಪಾಯಿ 20 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು. ಈಗ ಫೈನಲ್ ಆಗಿ ಅವ್ರ ಕಡೆಯಿಂದನೇ ಬರ್ತಿತ್ತು, ಮೇಡಮ್ ನೀವು ಇಷ್ಟೊಂದು ಮಾಡ್ತೀರಾ, ಫೀಸ್ ಹೆಚ್ಚು ಮಾಡ್ಬೋದು ಅಂದಾಗ ಬರೀ 50 ರೂಪಾಯಲ್ಲಿ ನಾವು ಒಂದು ಕ್ಲಾಸ್ ಮಾಡಿಕೊಡ್ತೀವಿ ಅವ್ರಿಗೆ. ತಿಂಗಳಿಗೆ 50 ರೂಪಾಯಿ, 4 ದಿನಕ್ಕೆ 200 ರೂಪಾಯಿ ಆಗುತ್ತೆ. 100 ರೂಪಾಯಿದೊಂದು ಅಡ್ಮಿಷನ್ ಫಾರ್ಮ್ ಇರುತ್ತೆ. ಸೊ 300 ರೂಪಾಯಿ ಎಲ್ಲರಿಗೆ 4 ತಿಂಗಳದ್ದು ಸಶಕ್ತ ಒಂದು ಅವರು ತಾವು ಬಿಸ್ನೆಸ್ ನಡುವಂಗೆ ನಾವು ತಯಾರು ಮಾಡಿಕೊಡ್ತೀವಿ. ಇನ್ನು ಮುಂದೆ ಹೇಳಬೇಕು ಅಂತಂದರೆ, ವಿದ್ಯಾರ್ಥಿಗೋಸ್ಕರ ಇಯರ್ ಎಂಡ್ಗೆ ಲೈಕ್ ಈಗ ಸೆಷನ್ ಮುಗೀತದೆ, ಮಕ್ಕಳಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. 10th ಅವ್ರಿಗೆ 12th ಅವ್ರಿಗೆ ಮತ್ತು ಡಿಗ್ರಿ ಆದಮೇಲೆ ಅವ್ರಿಗೆ ನಾವು ಕರಿಯರ್ ಕೌನ್ಸಿಲರ್ಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಕರಿಯರ್ ಕೌನ್ಸಿಲರ್ ಇಟ್ಟಿರ್ತೀವಿ. ಗೌರ್ಮೆಂಟ್ಸ್ ಕಾಲೇಜ್ಗಳಲ್ಲಿ ಅಥವಾ ಗೌರ್ಮೆಂಟ್ ಏನೇನು ಇವ್ರಿಗೆ ಸ್ಕೀಮ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದೆಯೋ ಅವುಗಳನ್ನು ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಲೈಕ್ ಇವಾಗ 10th ಆದಮೇಲೆ 2 ವರ್ಷದ ಕೋರ್ಸ್ ಇರ್ತದೆ ITI ಟೈಲರಿಂಗು, ಪ್ಲಂಬರು ಅಥವಾ ಎಲೆಕ್ಟ್ರಿಷಿಯನು, ಈ ರೀತಿ ಎಲ್ಲ ಅವ್ರಿಗೆ ತಿಳಿಸ್ಕೊಟ್ರೆ 2 ವರ್ಷ ಆದಮೇಲೆ ಅವ್ರು ಏನು ಮಾಡ್ತಾರೆ, ತಮ್ಮ ಜೀವನನ ಲೈಕ್ ಅರ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮ ಉದ್ದೇಶ ಆಗಿರ್ತದೆ. ದೆನ್ ಇದಾದಮೇಲೆ ಜಾಗೃತಿ ಜ್ಯೋತಿ ಟ್ರಸ್ಟು ಎಲ್ಲೆಲ್ಲಿ ಹೋಗ್ತದೋ ಅಲ್ಲಲ್ಲಿ ಕೆಲಸ ಮಾಡ್ಕೊಂಡಿರ್ತದೆ ಅಂತ ನಾವು ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಅದು ಹಾಗೆ ಆಗಿರುತ್ತದೆ. ಗುಜರಾತ್ ಹೋಗಿದ್ವಿ ಮಾರ್ಚಲ್ಲಿ. ಅಲ್ಲಿ ಕೂಡ ಒಂದು ಅನಾಥಾಶ್ರಮ ಇದೆ ಜೂನಾಗಢಲ್ಲಿ. ಅಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋ ವಸ್ತುಗಳನ್ನು ನಮ್ಗೆ ನೀಡಿದೆ ಅಂತ ಅವ್ರು ಹೇಳಿದಾಗ ಅರೌಂಡ್ ನಾವು ಒಂದು 300 ಬಟ್ಟೆಗಳನ್ನು ಅವರಿಗೆ ನಾವು ವಿತರಣೆಯನ್ನು ಮಾಡಿದ್ವಿ. ಇದರಲ್ಲಿ ನಮಗೆ ಅಲ್ಲಿ ಇರೋ ದೀಪೇಶ್ ಗಾಂಧಿ ಅಂತ ಹೇಳಿಬಿಟ್ಟು ಅವರು ಕೊಲಾಬ್ರೇಟ್ ನಮ್ಮ ಜೊತೆ ಆದರು. ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದು ನಮ್ದಾಗಿರಲ್ಲ,
ಆ ದೇವ್ರು ಮಾಡಿಸ್ತಾ ಇರ್ತಾನೆ ಅನ್ನೋ ಭರವಸೆಯಿಂದ ನಾನು ಮಾಡ್ತಿರ್ಬೇಕಾದ್ರೆ ಅದೇ ಲೈಕ್ ಮೈಂಡೆಡ್ ಜನ ನನ್ನ ಹತ್ರ ಕೋಆರ್ಡಿನೇಟ್ ಆಗ್ತಾರೆ. ಹೀಗಾಗಿ ಅದು ಕೆಲಸಗಳನ್ನ ಆಗ್ತವೆ. ಅದೇ ರೀತಿಯಾಗಿ ಈ ಗುಲ್ಬರ್ಗ ಊರಲ್ಲಿ ಮೆಡಿಕಲ್ ಹೆಲ್ತ್ ಚೆಕಪ್ ಕ್ಯಾಂಪ್ಗಳನ್ನು ಇಟ್ಕೊಂಡಿರ್ತೀವಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗಾಗಿ. ಸೊ ಆ ನಿಟ್ಟಿನಲ್ಲಿ ನಾವು ಬಸವೇಶ್ವರ ಹಾಸ್ಪಿಟಲ್, MRMC, ಮಲಕರೆಡ್ಡಿ ಮತ್ತು KBN ಎಲ್ಲ ಡಾಕ್ಟರ್ಸ್ ಟೀಮ್ಸ್ಗಳನ್ನು ತೊಗೊಂಡೋಗಿರ್ತೀವಿ. ಅದೇ ರೀತಿಯಾಗಿ ಮೇಡಮ್ನವ್ರು ಕೇಳಿದಾಗ ಪಾಪ ಯಾವಾಗಲೂ ಇಲ್ಲ ಅಂತ ಹೇಳಾದ್ರೆ ಅವ್ರು ತಮ್ಮ ಕೆಲಸ ಬಿಟ್ಟು ನಮ್ಮ ಜೊತೆ ಬಂದಾಗಿರ್ತಾರೆ. ಸೊ ನಾನು ಇದಕ್ಕಾಗಿ ಭಾಳ ಚಿರಋಣಿಯಾಗಿರ್ತೀನಿ. ಆಮೇಲೆ ಜಾಗೃತಿ ಜ್ಯೋತಿ ಮುಂದುವರಿತಾ ಇದೆ. ಇದಕ್ಕೊಂದು ಉದಾಹರಣೆ ಏನು ಅಂತಂತಂದರೆ, ಈಗ ಚೆನ್ನಾಗಿ ವೆಲ್ ನೋನ್ ಫ್ಯಾಮಿಲಿಗಳಿಂದ ಮಕ್ಕಳು ಅಬ್ರಾಡ್ಗೆ ಹೋಗ್ಬೇಕಂದಿರ್ತಾರೆ. ಅಲ್ಲಿ ಹೋಗಬೇಕಾದ್ರೆ ಅವ್ರಿಗೆ ಎಲ್ಲೋ ಒಂದು NGO ಕಡೆಯಿಂದ ಕೆಲಸ ಮಾಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಇವರು ನಂಬಲ್ಲಿ ಬರ್ತಾರೆ, ಮೇಡಮ್ ನಾವು ಹೇಳ್ತೀವಿ ನಾವು ಸರ್ಟಿಫಿಕೇಟ್ ಹಾಗೆ ಕೊಡಲ್ಲ, ನೀವು ಮಾಡಿ ಕೆಲಸನ ಕೊಡ್ತಿರ್ತೀವಿ. ನೀವು ಒಂದೇ ದಿನ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಒಂದಿನದ್ದು ಕೊಡ್ತೀವಿ, 100 ದಿನ ಮಾಡಿದ್ರೆ 100 ದಿನ ಕೊಟ್ಟಿರ್ತೀವಿ. ಆ ರೀತಿಯಾಗಿ ಸುಮಾರು ಮಕ್ಕಳನ್ನ ನಾವೀಗ ಅವ್ರು ಬಂದು ಕೆಲಸ ಮಾಡಿದ್ರಿಂದ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಅವ್ರು ಅಬ್ರಾಡ್ಗೆ ಹೋಗಿ ತಮ್ಮದು ಮುಂದಿನ ಫ್ಯೂಚರನ್ನು ಅವರು ನೋಡ್ಕೊತಾ ಇದ್ದಾರೆ. ಸೊ ದಿಸ್ ಈಸ್ ಅಚೀವ್ಮೆಂಟ್ ಫಾರ್ ಅಸ್. ದ ನೆಕ್ಸ್ಟ್, ಈಗ ಹೆಣ್ಮಕ್ಳಿಗೋಸ್ಕರ ಇಲ್ಲಿ ಗುಲ್ಬರ್ಗ ಬಂದು ನಾನು 1 ತಿಂಗಳಾಯಿತು ಅಪ್ರಾಕ್ಸಿಮೇಟು. ಈ ಗುಲ್ಬರ್ಗದಲ್ಲಿ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಹೆಣ್ಮಕ್ಳಿಗೋಸ್ಕರ ಮತ್ತು ಗಂಡಸ್ರಿಗೋಸ್ಕರ ಯಾರು ಬೇಕಾದವ್ರು ಏನು ಮಾಡಬೇಕು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ವ್ಯಾಪಾರಗಳನ್ನು ಸ್ಟಾರ್ಟ್ ಮಾಡ್ಕೋಬೋದು. ಇದಕ್ಕಾಗಿ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತಂದರೆ 50% ಅವರಿಗೆ ಸಬ್ಸಿಡಿ ಕೊಡ್ತಾ ಇದೆ. 35% ಸ್ಟೇಟ್ ಮತ್ತು 15% ಸೆಂಟ್ರಲ್ ಗೌರ್ಮೆಂಟ್ ಕೂಡಿಬಿಟ್ಟು 50% ಅವರು ಸಬ್ಸಿಡಿ ಕೊಡೋದ್ರಿಂದ ಇವ್ರಿಗೆ ಬಿಸ್ನೆಸ್ ಮಾಡೋರಿಗೆ ಭಾಳಷ್ಟು ಅನುಕೂಲ ಆಗಿರುತ್ತದೆ. ಇದೊಂದು ಅವ್ರಿಗೆ ತಿಳಿಸ್ಕೊಡೋ ನಾವು ಒಂದು ಬ್ರಿಡ್ಜ್ ಕೆಲಸ ನಾವು ಮಾಡ್ತಾ ಇರ್ತೀವಲ್ಲಿ. ಈಗ ನಂದೂರೂರಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಕ್ಲಾಸ್ ನಡೀತಾ ಇದೆ. ಇದು ಅವೇರ್ನೆಸ್ ಕೊಟ್ಟಿರೋದ್ರಿಂದ ಅಪ್ರಾಕ್ಸಿಮೇಟಿವ್ ಒಂದು 4 ರಿಂದ 5 ಜನ ಈ ರೀತಿ ರೊಟ್ಟಿ ಮಾಡೋ ಮಷಿನ್ ತೊಗೊಳಕ್ಕೆ ರೆಡಿ ಆಗಿದ್ದಾರೆ, ಖಾರ ಕುಟ್ಟೋ ಮಷಿನ್ ತೊಗೊಳಕ್ಕೆ ರೆಡಿ ಆಗಿದ್ದಾರೆ, ಚೀಪ್ಸ್ ಮಾಡೋ ಮಷಿನ್ಗಳನ್ನು ತೊಗೊಳಕ್ಕೆ ರೆಡಿ ಆಗಿದ್ದಾರೆ. ಆ 50%ಅಲ್ಲಿ 10% ಅಷ್ಟೇ ಇವರು ಬ್ಯಾಂಕಿಗೆ ತುಂಬಬೇಕು. ಮತ್ತು 40% ಅಷ್ಟು ಅವ್ರೇನು ಮಾಡ್ತಾರೆ, ನಿಮಗೆ ಸಾಮಾನುಗಳನ್ನು ದುಡ್ಡು ಕೊಡಲ್ಲ, ಬಟ್ ಅದೇ ಅಮೌಂಟಿಂದ ನಿಮಗೆ ಮಷಿನರೀಸ್ಗಳನ್ನು ತಂದು ಕೊಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ವಾಣಿಶ್ರೀ ಮುದಿಯಾಳ್, ಅನ್ನಪೂರ್ಣ, ಡಾಕ್ಟರ್ ರಾಜಶ್ರೀ ನಾಯಕ್, ಡಾಕ್ಟರ್ ಹರೀಶ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.